ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಂದ ಗೋಕುಲ ಧಾರಾವಾಹಿ ಸ್ಟೋರಿ ನಾನು ನೋಡ್ಕೊಂಬರೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಂದನ್ಗೆ ಸೂರ್ಯಕಾಂತ್ ಚಂದ್ರಕಾಂತ್ ಹೊಟ್ಟೆ ಉರ್ಸೋಕ್ಕೆ ಅಂತಲೇ ಕಲ್ಯಾಣ ಮಂಟಪಕ್ಕೆ ಬಂದಿರ್ತಾರೆ. ಆಗ ಗಿರಿಜಾ ನನ್ನ ಮಗ ಬಂದೇ ಬರ್ತಾನೆ ಕೊಂಡ್ರು, ನೀವೇನೇ ಮಾಡಿದ್ರು ಅಷ್ಟೇ ನನ್ನ ಮಗ ಎಲ್ಲೇ ಇದ್ರೂ ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಕರೆಕ್ಟಾಗಿ ಮಾಧವ ಬಂದೇ ಬಿಡ್ತಾನೆ. ಅಣ್ಣ ಬಂದ ಅಂತ ಖುಷಿಯಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ನೋಡಿದ್ರೇನ್ರು ನನ್ನ ಮಗ ಬಂದೇ ಬರ್ತಾನೆ ಅಂತ ಹೇಳಿರ್ತಾನೆ. ಸೊ ಬಂದೇ ಬಂದಿದ್ದಾನೆ, ನೀವೇನು ಕೂಡ ಮಾಡೋಕ್ಕಾಗಲ್ಲ ಕಣ್ರು ಆಯಿತಾ. ನನ್ನ ಮಗ ನಾನು ಹಾಕಿದಂತಹ ಗೆರೆನ ಅವ್ನು ಯಾವುದೇ ಕಾರಣಕ್ಕೂ ಕೂಡ ದಾಟಲ್ಲ ಅಂತ ಹೇಳಿ ಮಾಧವ ಬಂದು ನಿಂತ್ಕೋತಾರೆ. ಆಗ ನಂದ ತನ್ನ ಬೀಗರಿಗೆ, ತನ್ನ ರಾಜಯ್ಯ, ನನ್ನ ಮಕ್ಕಳಿಗೆ ಎಲ್ರಿಗೂ ಕೂಡ ನೋಡಿ ನಂದ ನನ್ನ ಮಂದ ಬಂದ ಮೋಸ ಮಾಡಲ್ಲ ಅಂತ ಹೇಳ್ತಾ ಇರ್ತಾನೆ ನಂದ. ಅದ್ರ ಜೊತೆಗೆ ಸುಕನ್ಯನು ಕೂಡ ಬರ್ತಾಳೆ. ಮಾಧವ ಅಂತ ಹೋಗಿ ಮಾತಾಡ್ಸೋಕೆ ಹೋಗ್ತಾನೆ. ಅದೇ ಟೈಮ್ಗೆ ಹುಡುಗಿನೂ ಬರ್ತಾನೆ. ಮನವ ಏನಿದು ಯಾವ ಹುಡುಗಿ ಅಂತ ಎಲ್ರಿಗೂ ಕೂಡ ಸ್ವಲ್ಪ ಶಾಕ್ ಆಗುತ್ತೆ. ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಏನು ಮಾಧವ ನೀನು ನಿಮ್ಮ ಅಣ್ಣ ತಮ್ಮನಿಗಿಂತ ತುಂಬ ಫಾಸ್ಟ್ ಇದೆಯಾ, ಅವರೇನೋ ಓಡೋಗಿ ಮದುವೆ ಆದರು, ನೀನು ಕರ್ಕೊಂಡೇ ಬಂದಿದ್ಯಾ ಇಲ್ಲೇ ಮದುವೆಗೆ, ಹೆಂಗಿದ್ರು ಮದುವೆ ಎಲ್ಲ ಸೆಟಪ್ ಮಾಡಿದ್ದಾರೆ, ಸುಮ್ಮನೆ ಯಾಕೆ ವೇಸ್ಟ್ ಆಗಬೇಕು ಅಂತ ಇಲ್ಲೇ ಮದುವೆಗೆ ಬಂದ್ಯಾ, ಸೂಪರ್ ಪ್ಲ್ಯಾನ್ ಮಾಡಿದ್ಯಾ ಕಣೋ ಮಾಧವ ಅಂತ ಹೇಳಿರ್ತಾರೆ. ಹೌದು ಏನು ಪ್ಲ್ಯಾನ್ ಮಾಧವ ನಿಂದು ಸಖತ್ತಾಗಿದೆ ಅಂತ ಹೇಳ್ತಾರೆ. ಆಗ ನಂದ ಏನೋ ಇದು ಯಾರೋ ಈ ಹುಡುಗಿ ಯಾಕೋ ಕರ್ಕೊಬಂದಿದ್ಯಾ ಅಂತ ಮಾತಾಡ್ತಾ ಇರ್ತಾಳೆ. ಈ ಹುಡುಗಿ ಯಾರೇಳು, ನಿನ್ನ ನಂಬಿರುವಂತಹ ಹುಡುಗಿಗೆ ಏನು ಮಾಡೋಕ್ಕೊಟ್ಟಿದ್ಯಾ ಅಂತ ಗಿರಿಜಾ ಬೈತಿರ್ತಾರೆ. ನಮ್ಮ ಮರ್ಯಾದೆ ಕಳಿಯೋಕ್ಕೆ ಅಂತಲೇ ಈ ಥರ ಮಾಡ್ತಿದ್ಯಾ, ಯಾರೋ ಇವಳು ಯಾಕೆ ಕರ್ಕೊಂಬಂದಿದ್ಯಾ, ನೋಡೋ ಹುಡುಗಿ ಕಣ್ಣೀರು ಹಾಕ್ತಿರೋದು ನಿನಗೆ ಕಾಣಿಸ್ತಿಲ್ವಾ ಅಂತ ಗಿರಿಜಾ ಮಾತಾಡ್ತಾನೆ. ನಂದನು ಕೂಡ ಮಾಧವ ಬಾಯ್ಬಿಟ್ಟು ಮಾತಾಡು, ಇವರೆಲ್ಲ ಹೇಳ್ತಿರೋದಲ್ಲ ನಿಜನ, ಫೋನಲ್ಲಿ ನೀನು ಹುಡುಗಿ ಜೊತೆ ತಪ್ಕೊಂಡಿರೋ ಫೋಟೋ ಎಲ್ಲ ತೋರಿಸಿ ನಮಗೆ ಏನೇನೋ ತಲೆ ಕೆಡಿಸಿದಾರೆ ಕಣೋ, ಮಾತಾಡು ಮಾಧವ ಈಗಲಾದರೂ. ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ರೋ, ನಿಮ್ಮನ್ನು ಯಾರೋ ಇಲ್ಲಿ ಕರೆದಿರೋದು ಮಾತಾಡಿ ಅಂತ, ಇಲ್ಲಿ ನಾನುಂಟು ನಮ್ಮ ಮಕ್ಕಳುಂಟು, ನಿಮ್ಮನ್ನು ಯಾರೋ ಇಲ್ಲಿಗೆ ಕರೆದಿರೋದು ಅಂತ ಹೇಳಿ ಬೈತಾ ಇರ್ತಾನೆ ನಂದ. ಏನಾಯ್ತಪ್ಪ, ಏನು ನಡೀತು ಹೇಳು ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ, ಅವ್ನು ಸೈಲೆಂಟಾಗಿರೋದು ಗೊತ್ತಾಗ್ತಿಲ್ವ ನಂದ? ಅಂದರೆ ಸೈಲೆಂಟಾಗಿದ್ದಾನೆ ಅಂದರೆ ಅವಳು ಒಪ್ಪಿಗೆ ಇದೆ, ಅವಳನ್ನ ಪ್ರೀತಿಸ್ತಾ ಇದ್ದೀನಿ, ನಾನು ಮದುವೆ ಆಗ್ತೀನಿ ಅಂತ ಹೇಳೋಕ್ಕಾಗ್ತಿಲ್ಲ, ಹಂಗಾಗಿ ಇಲ್ಲಿ ಕರ್ಕೊಂಬಂದಿದ್ದಾನೆ ಅಂತ ಹೇಳ್ತಾರೆ. ಅಪ್ಪ ಯಾಕೆ ಕೂಗಾಡ್ತಿದ್ದೀರ, ಸುಮ್ಮನಿರಿ, ಇವತ್ತಲ್ಲ ಯಾವತ್ತಿದ್ರೂ ಕೂಡ ನೀವು ಹಾಕಿದಂಥ ಗೆರೆನ ನಾನು ದಾಟಲ್ಲ, ನೀವು ಯಾವುದೇ ಹುಡುಗಿ ತೋರಿಸಿ ಮದುವೆ ಆಗು ಅಂತ ಅಂದರು ನಾನು ಕಣ್ಣು ಮುಚ್ಕೊಂಡು ತಾಲಿ ಕಟ್ತೀನಪ್ಪ. ಈ ಜನ್ಮಕ್ಕಲ್ಲ 7 ಜನ್ಮಕ್ಕೂ ಕೂಡ ನೀವು ನೋಡಿರುವಂಥ ಹುಡುಗಿ ಪ್ರಿಯಾನೇ ನಾನು ಮದುವೆ ಆಗೋದು, ನನ್ನ ಮನಸ್ಸಲ್ಲಿ ಪ್ರಿಯಾ ಬಿಟ್ಟು ಬೇರೆ ಯಾರೂ ಇಲ್ಲ ಅಪ್ಪ ಆಯಿತಾ. ಈ ಕಚಡಗಳು ಏನು ಬೇಕಾದರೂ ಹೇಳ್ಕೊಳ್ಳಿ, ನಮ್ಮಿಬ್ಬರ ಮಧ್ಯೆ ಅಂಥದ್ದು ಏನೂ ಇಲ್ಲ ಅಂತ ಹೇಳ್ತಾನೆ. ಇವರು ಏನೋ ಪಿತೂರಿ ಮಾಡಿ ಇಷ್ಟೆಲ್ಲ ನಡೆಸಿದ್ರೆ ಅನ್ನೋದು ನಿಮಗೆ ಗೊತ್ತಾಗ್ತಿಲ್ವಪ್ಪ, ಏನು ರೀ ನೀವು ಏನು ಮಾಡೋಕ್ಕೊಟ್ಟಿದ್ದೀರಾ ಅಂತ ಹೇಳಿ ಬೈತಾ ಇರ್ತಾಳೆ. ಅಪ್ಪ ಇವ್ರು ಯಾರೂ ಕೂಡ ಬೇರೆ ಯಾರೂ ಇಲ್ಲ, ಇವಳು ನನ್ನ ಸ್ನೇಹಿತೆ ಸುಕನ್ಯಾ ಅಂತ, ನಾವಿಬ್ಬರು ಒಟ್ಟಿಗೆ ಓದ್ತಿದ್ದು ಆ ಒಂದು ಕಾಲದಲ್ಲಿ. ಆಗ ಅವ್ರ ಮನೇಲಿ ಮದುವೆ ಕೂಡ ಫಿಕ್ಸ್ ಮಾಡಿದರು, ನಾವು ಓಡೋಗಿ ಮದುವೆ ಆಗೋಣ ಬಾ ಅಂತ ಹೇಳಿದ್ಲು. ಆದರೆ ನಮ್ಮ ತಂದೆ ತಾಯಿಗೆ ಮೋಸ ಮಾಡಿ ಮದುವೆ ಆಗೋದು ಎಷ್ಟು ಚಂದ, ಅವರೆಲ್ರಿಗೂ ಮನಸ್ಸಿಗೂ ನೋವು ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಇಲ್ಲ ನಾನು ಆಗಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಬೇರೆ ಬೇರೆ ಅದು ಅವಳನ್ನ ಅವ್ರ ತಂದೆ ತಾಯಿ ಮದುವೆ ಮಾಡಿ ಕಳಿಸಿದ್ರು. ನಂತರ ಒಂದಿನ ಜ್ಯುವೆಲರಿ ಅಂಗಡಿಯಲ್ಲಿ ಅವಳು ಅಲ್ಲಿ ಸಿಕ್ಕಿದ್ಲು. ಏನಿದು ಅಂತ ಕೇಳಿದಾಗ ಅವನ ಗಂಡ ಮೋಸ ಮಾಡಿದ ವಿಷಯ ಎಲ್ಲನೂ ಕೂಡ ಹೇಳಿದ್ಲು. ಒಬ್ಬ ಸ್ನೇಹಿತೆಯಾಗಿ ಅವಳಿಗೆ ನಾನು ಕನುಕರಣೆ ತೋರಿಸಿ ಒಂದೊಳ್ಳೆ ಕಂಪ್ನಿಯಲ್ಲಿ ಕೆಲಸ ಕೊಡಿಸ್ದೆ ಅಷ್ಟೇ ಅಪ್ಪ ಅಂತ ಹೇಳ್ತಿರ್ತಾರೆ. ಇವಾಗ ಎಲ್ಲಿ ಹೋಗಿದೆ ಅಂತ ನಿಮ್ಮೆಲ್ರಿಗೂ ಕ್ಲಾರಿಟಿ ಬೇಕಲ್ವ, ಹೇಳ್ತೀನಿ ಕೇಳಿ. ಇವಳು ಎದುರಿಸ್ತಾ ಇದ್ಲು, ನಾನು ಸಾಯ್ತೀನಿ ಅಂತ ಹೇಳಿಬಿಟ್ಟು, ಹಾಗಾಗಿ ಉಳಿಸ್ಕೋಬೇಕಿತ್ತು ನನ್ನ ಸ್ನೇಹಿತೆಯ, ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋದೆ. ಆಗ ಕೇಳಿದು ನಿಜವಾಗ್ಲೂ ನಡೆದಿದ್ದಂತಹ ಎಲ್ಲನೂ ಮಾಧವ ಹೇಳ್ತಿರ್ತಾನೆ. ಹೇಳು ಮಾಧವ, ನೀನು ನನಗೆ ಇಷ್ಟನೋ ಇಲ್ವೋ ಹೇಳು ಅಂತ ಕೇಳ್ತಿರ್ತಾರೆ. ಹೌದು ಇಷ್ಟನೇ, ಆದರೆ ಒಬ್ಬ ಸ್ನೇಹಿತೆಯಾಗಿ ಇಷ್ಟ ಆಯಿತಾ, ನಾನು ಯಾವತ್ತೂ ಕೂಡ ನಿನ್ನನ್ನು ಆ ರೀತಿ ಕಂಡಿಲ್ಲ, ನಾನು ಪ್ರೀತಿಸ್ತಿದ್ದೆ ನಿನ್ನ ಕಾಲೇಜ್ ಟೈಮಲ್ಲಿ, ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಆಗ ಈಗ ಒಬ್ಬ ಸ್ನೇಹಿತೆಯಾಗಿ ನಾನು ನಿನ್ನನ್ನು ನೋಡ್ತಾಯಿದ್ದೀನಿ, ಒಂದು ಒಳ್ಳೆ ಫ್ರೆಂಡಾಗಿ ನಾನಿನ್ನ ನೋಡ್ತಿದ್ದೀನಿ. ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಮಾಧವ, ಇಲ್ಲ ಸುಕನ್ಯಾ, ನಿಜವಾಗ್ಲೂ ನಾನು ತುಂಬ ಪ್ರೀತಿಸಿರೋಂಥ ಹುಡುಗಿ ಅಂದರೆ ನಮ್ಮ ಅಪ್ಪ ನೋಡಿರೋ ಹುಡುಗಿ, ನಮ್ಮ ಅಪ್ಪನ ಒತ್ತಾಯಕ್ಕೆ ನಾನು ಮದುವೆ ಆಗ್ತಿಲ್ಲ. ಪ್ರಿಯಾ ಅಂದರೆ ನನಗೆ ತುಂಬ ಇಷ್ಟ, ಸೊ ಹಾಗಾಗಿ ಅವಳಿಗೆ ಕಾಲ್ಗೆಜ್ಜೆ ತೊಗೊಬರೋಕ್ಕೆ ಅಂತ ಜ್ಯುವೆಲರಿ ಶಾಪ್ಗೆ ಬಂದಾಗ ನಿನ್ನ ನೋಡಿದೆ. ಆವಾಗ ನಾನು ನಿನ್ನ ನೋಡಿ ತುಂಬ ಬೇಜಾರಾಯಿತು, ಅದಕ್ಕೋಸ್ಕರ ಒಂದು ಒಳ್ಳೆ ಕಂಪನಿಯಲ್ಲಿ ನಿನಗೆ ಕೆಲಸ ಕೊಡಿಸಿದ್ದು ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅವತ್ತು ನೈಟ್ ಯಾಕೆ ಬಂದೆ ಅಂದರೆ ನೀನು ನನ್ನ ಪ್ರಾಣ ಸ್ನೇಹಿತೆ, ಒಬ್ಬಳೇ ಇದೆಯಾ, ಸೊ ಹಂಗಾಗಿ ನೀನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಅದಕ್ಕೆ ನೀನು ಸಹಾಯ ಮಾಡೋಕ್ಕೆ ಅಂತ ನಾನು ಬಂದೆ, ಅದು ಬಿಟ್ಟು ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ನಿನ್ನ ಮನಸ್ಸಲ್ಲಿ ಏನೇನೋ ಅಂದ್ಕೊಂಡಿದ್ಯಾ, ಈಗಲೂ ಹೇಳ್ತಿದ್ದೀನಿ ಮುಂದೆ ಹೇಳ್ತಿದ್ದೀನಿ, ನಾನು ನಿನಗೆ ಒಂದು ಒಳ್ಳೆ ಫ್ರೆಂಡಾಗಿ ಇರ್ತೀನಿ ಸುಕನ್ಯಾ ಅಂತ ಹೇಳ್ತೀನಿ. ಮಾಧವ ಯಾಕೆ ಹೀಗೆ ಮಾತಾಡ್ತಿದ್ಯಾ, ಹೌದು ಸುಕನ್ಯಾ ಈಗಲಾದರೂ ನೀನು ಅರ್ಥ ಮಾಡ್ಕೊ, ನೀನು ಒಂಟಿಯಲ್ಲ, ಧೈರ್ಯವಾಗಿರು ಆಯಿತಾ, ನಿನಗೆ ಅಂತ ವರ್ಷಕ್ಕೆ ಕೈಗಳಿದ್ದಾವೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅವ್ರ ಅಪ್ಪ ಅಮ್ಮ ಕೂಡ ಬರ್ತಾರೆ. ನೋಡು ಅಲ್ಲಿ ಅಂತ ಹೇಳ್ತಾರೆ. ಅಪ್ಪ ಅಮ್ಮ
ಅಂತ ಹೇಳ್ಬಿಟ್ಟು ಸುಕನ್ಯಾ ಹೋಗಿ ಹಾಗೆ ತಪ್ಕೊಂಡು ನೋಡ್ತಾರೆ. ಯಾಕಮ್ಮ ಆ ಪಿಶಾಚಿ ಹಾಗೆ ಮಾಡ್ದ ಅಂತ ಒಂದು ಮಾತು ಕೂಡ ಹೇಳಲಿಲ್ಲ, ಹೇಳಿದರೆ ನೀವೆಲ್ಲಿ ನೋವು ಮಾಡ್ಕೊತೀರ ಅಂತ ಹೇಳಲಿಲ್ಲಪ್ಪ ಅಂತ ಸುಕನ್ಯಾ ಹೇಳ್ತಿರ್ತಾರೆ. ನಾವಿದೀವಮ್ಮ, ನಾವು ಬದುಕಿರೋವರೆಗೂ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಈ ನಿನ್ನ ಫ್ರೆಂಡ್ ಬಂದು ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, ಸುಕನ್ಯಾ ಚೆನ್ನಾಗಿ ಬದುಕ್ತಾಳೆ ಅಂತ ಹೇಳಿದ್ಮೇಲೆ ನಂಗೊಂದು ಸ್ವಲ್ಪ ಧೈರ್ಯ ಬಂತು. ಇಂಥ ಒಳ್ಳೆ ಸ್ನೇಹಿತನ ನೀನು ಕಳ್ಕೊಬೇಡಮ್ಮ ಅಂತ ಹೇಳ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಾಧವ ಅಂತ ಸುಕನ್ಯಾ. ಆ ಸೂರ್ಯಕಾಂತ್ ಚಂದ್ರಕಾಂತ್ ಮಾತು ಕೇಳಿಕೊಂಡು ನಾನು ನಿನ್ನ ಮೇಲೆ ಹುಚ್ಚಿ ಥರ ಬಿಹೇವ್ ಮಾಡಿದೆ. ಏನು ಆ ಸೂರ್ಯಕಾಂತ್ ಚಂದ್ರಕಾಂತ್ ಅವ್ರು ನಿಂಗೆ ಎಲ್ಲಿ ಸಿಕ್ಕಿದ್ರು? ನಾನು ನಿನ್ನ ಫ್ರೆಂಡ್ ಅಂತ ಗೊತ್ತಾಗಿ ಅವರು ನನ್ನನ್ನೆಲ್ಲ ಈ ಥರ ಮಾಡಿಸಿದ್ರು, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಆಗ ಛೀ, ಇಂಥ ಕೆಲಸ ಬೇರೆ ಮಾಡಿದ್ರ ಅಂತ ಮಂಟಪದಲ್ಲಿ ಎಲ್ಲರೂ ಕೂಡ ಅವ್ರನ್ನ ಬೈತಿರ್ತಾರೆ. ನಿನಗೆ ಎಷ್ಟೋ ಧೈರ್ಯ, ನನ್ನ ಮಗನ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡಿ ಅವನ್ನ ಈ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದೆಯಲ್ಲ, ನನ್ನ ಮಗ ಯಾವತ್ತೂ ಕೂಡ ತಪ್ಪು ಮಾಡಲ್ಲ ಕಣೋ ಅಂತ ನಂದನ್ ಬೈತಿರ್ತಾರೆ. ಅಪ್ಪ, ನಾನು ಯಾವತ್ತೂ ನೀನು ಹಾಕಿದಂಥ ಗೆರೆನ ದಾಟಲ್ಲಪ್ಪ. ನಾನು ಇಷ್ಟಪಟ್ಟಿರೋದು ಪ್ರಿಯಾ ಗೊತ್ತಾಯ್ತಾ? ನನ್ನ ಮನಸ್ಸಲ್ಲಿರೋದು ನೀನೇ, ನೀನು ಬಿಟ್ಟು ಬೇರೆ ಯಾವ ಹುಡುಗಿರು ಕೂಡ ನನ್ನಲ್ಲಿಲ್ಲ. ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಪ್ರಿಯಾ ಅಂತ ಹೇಳ್ತಾರೆ. ಆಗ ಸೂರ್ಯಕಾಂತ್ ಚಂದ್ರಕಾಂತ್ಗೆ ಫುಲ್ಲು ಬೇಜಾರಾಗಿ ಹಾಗೆ ತಲೆ ಬಗ್ಗಿಸ್ಕೊಂಡು ನಿಂತಿರ್ತಾರೆ. ಎತ್ರಿ ಮಾತಾಡ್ರೆ ಈಗ, ಯಾಕೆ ನಿಮ್ಮ ಪ್ಲ್ಯಾನೆಲ್ಲ ಉಲ್ಟಾ ಆಗ್ಬಿಡ್ತಾ ಅಂತ ಮಾಧವ ಅವ್ರು ಕೇಳ್ತಿರ್ತಾರೆ. ಏನು ಎಂಥ ಕಚಡ ಮನುಷ್ಯರೇ ನೀವು, ಎಂಥ ಕೆಲಸ ಮಾಡೋಕೆ ಹೊಟ್ಟಿದ್ದೀರಾ ನೀವು? ಇಂಥವ್ರು ಇಲ್ಲಿರೋದೇ ಶೇಮ್ ಕಣೋ ಅಂತ ಬೈತಿರ್ತಾರೆ ನಂದನ್. ಮಾಧವ, ನಿಜವಾಗ್ಲೂ ನೀನು ಗ್ರೇಟು ಕಣಪ್ಪ, ನೀನು ನನ್ನ ಮರ್ಯಾದೆನ ಉಳಿಸ್ಬಿಟ್ಟೆ, ನೀನು ನಂಬಿರುವಂತಹ ಹುಡುಗಿನ ಕಾಪಾಡಿಕೊಂಡೆ ಅಂತ ಹೇಳ್ತಾರೆ. ಆಗ ಸುಕನ್ಯಾ, ದಯವಿಟ್ಟು ಕ್ಷಮಿಸ್ಬಿಡಿ, ಮಾಧವ ತುಂಬ ಒಳ್ಳೆಯ ಹುಡುಗ, ಚಿನ್ನದಂಥ ಹುಡುಗ, ನಾನು ಇವನ ಬಗ್ಗೆ ಇವಾಗಷ್ಟೇ ನನಗೆ ಅರ್ಥ ಆಯಿತು, ದಯವಿಟ್ಟು ನನ್ನಿಂದ ನೋವಾಗಿದ್ದರೆ ಎಲ್ಲರೂ ಕೂಡ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಆಗ ಮೀನಾ, ಏನ್ರಿ ದೊಡ್ಡ ಮನುಷ್ಯರೇ, ಮರ್ಯಾದೆ ಹೋಯ್ತು ಅಂತೀರ, ಇಲ್ಲಿ ಹೋಗಿದ್ದು ನಿಮ್ಮ ಮರ್ಯಾದೆನೇ ಕಣ್ರಿ. ನಿಮ್ಮ ಮಗಳು ಇದ್ದಾಳ್ತಾನೆ, ನಿಮ್ಮ ಅಕ್ಕನೂ ಕೂಡ ಇಲ್ಲೇ ಇದ್ದಾಳ್ತಾನೆ, ಈ ಬದುಕಿಗೆ ನೀವು ಈ ಥರ ಮರ್ಯಾದೆ ಕಳಿಬೇಕಿತ್ತಾ ಅಂತ ಬೈತಾಳೆ. ಆಗ ಅಮ್ಮು, ಅಪ್ಪ ನೀವು ನನ್ನನ್ನು ಮಾತಾಡ್ಸ್ತಲೇ ಇರ್ಬೋದು, ನಿಮ್ಮ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದೆ ಅಂತ ನನಗೂ ಗೊತ್ತು ಅಪ್ಪ, ಆದರೆ ನೀವು ಈ ಥರ ನೀಚ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವಳು ಒಂದು ಹೆಣ್ಣು ಅಪ್ಪ, ಅವತ್ತು ಕೂಡ ನನ್ನ ಮದುವೆ ಹೀಗೆ ನಿಂತೋಯ್ತು, ಅದಕ್ಕೆ ಬೇರೊಂದು ಹೆಣ್ಣು ಮದುವೆನ ನಿಲ್ಲಿಸೋಕ್ಕೆ ಅಂತ ನೀವು ಹೀಗೆ ಪ್ರಯತ್ನ ಪಡ್ತೀರಾ? ಅವರು ಕಷ್ಟಪಟ್ಟು ಮದುವೆ ಮಾಡಿಲ್ವಾ? ನಿಜವಾಗ್ಲೂ ನನಗೆ ಅಪ್ಪ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಹಾಕಿದೆ, ದಯವಿಟ್ಟು ನೀವು ಇಲ್ಲಿಂದ ಹೊರಟ್ಬಿಡಿ, ನಿಮ್ಮೊಂದು ಕಾಲ್ಗಿಡ್ದು ಬೇಡ್ಕೋತೀನಪ್ಪ, ನನಗೆ ನಿಮ್ಮ ಅವಮಾನ ಆಗ್ತಿರೋದು ನನಗೆ ನೋಡೋಕ್ಕಾಗ್ತಿಲ್ಲ, ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿಯಪ್ಪ ಅಂತ ಹೇಳ್ತಾಳೆ. ಆಗ ಅಮ್ಮು ಮೀನಾ ಕರ್ಕೋತಾಳೆ. ಬಾ ಅಮ್ಮು, ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಹೇಳ್ತಾರೆ. ಆಗ ಗಿರಿಜಾ, ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ, ಮೊದಲು ನಾನು ನಿಮ್ಮನ್ನ ತುಂಬ ಏನೇ ಮಾಡಿದರೂ ನೀವು ನಮ್ಮ ಅಣ್ಣಂದಿರು ಅಂತ ಹೇಳ್ಕೊತಿದ್ದೆ, ಆದರೆ ನೀವು ಇಂಥ ಬುದ್ಧಿ ಇದ್ದೀರಾ, ನೀಚ ಕೃತ್ಯ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ, ದಯವಿಟ್ಟು ಮೊದಲು ಇಲ್ಲಿಂದ ಹೊರಟೋಗಿ, ನನ್ನ ಮುಖ ಕಾಣಿಸ್ಬಿಡಿ, ನೀವು ಇಲ್ಲಿಂದ ಹೋಗಲಿಲ್ಲ ಅಂದರೆ ನನ್ನ ಎರಡನೇ ಮುಖ ನೋಡಬೇಕೈತೆ, ಹೊರಟೋಗಿ ಇಲ್ಲಿಂದ ಫಸ್ಟು ಅಂತ ಹೇಳಿ ಬೈತಾಳೆ. ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಅಲ್ಲಿಂದ ಹೊರಟಾಗ್ತಾರೆ. ಆಗ ನಂದನ್ಗೆ, ಗಿರಿಜಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿರಿ, ನಾನು ಅಣ್ಣ ಅಂತ ಹೇಳಿ ನಾನು ನಿಮ್ಮನ್ನು ತುಂಬ ಮನಸ್ಸು ನೋಯಿಸ್ಬಿಟ್ಟಿದ್ದೀನಿ, ನೀನು ಯಾವತ್ತೂ ಕೂಡ ಆ ಸಂಬಂಧಕ್ಕೆ ಬೆಲೆ ಇಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿರಿ ಇದೊಂದು ಸಲ ಅಂತ ಹೇಳ್ತಾರೆ. ಗಿರಿಜಾ, ನಿಂದೇನೂ ತಪ್ಪಿಲ್ಲ, ಸುಮ್ಮನಿರು ಅಂತ ಹೇಳ್ತಾರೆ. ಆಗ ಇರಲಿ ಬಿಡು ಗಿರಿಜಾ, ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳಿಬಿಟ್ಟು ಗಿರಿಜನ ಸಮಾಧಾನ ಮಾಡ್ತಿರ್ತಾರೆ. ಆಗ ಮಾಧವ ಬಂದು ನಂದನ್ ಹತ್ರ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ನಂದು ಏನಾದರೂ ತಪ್ಪಿದ್ರೆ ಅಂತ ಹೇಳ್ತಾರೆ. ನಿಂದೇನೂ ತಪ್ಪಿಲ್ಲ ಮಗನೇ, ಆಯಿತಾ? ಶ್ರೀರಾಮನಂತನು ರಾಮ ಕಣೋ, ನೀನು ರಾಮನಂತ ಮಗ ಹುಟ್ಟಿದ್ಯಾ ನೀನು. ಆ ದಶರಥ ಹೇಗೆ ಅವನ ಪುತ್ರನ ಶೋಕ ತಡ್ಕೊಂಡು ಗೊತ್ತಿಲ್ಲ, ರಾಮ ವನವಾಸಕ್ಕೋಸ್ಕರ 14 ವರ್ಷ ಕಾಡಿಗೆ ಹೋದ, ಹಾಗೆ ಕಣೋ ನೀನು, ನಿಜವಾಗ್ಲೂ ಈ ಹುಡುಗಿ ಸೀತಾಮಾತೆ ಇದ್ದಂಗೆ ಕಣೋ, ದಯವಿಟ್ಟು ಇವಳನ್ನ ಕೈ ಬಿಡಬೇಡ ಕಣೋ, ಕೊನೆವರೆಗೂ ಚೆನ್ನಾಗಿ ನೋಡ್ಕೊ, ಅಷ್ಟೇ ನನಗೆ ಬೇಕಾಗಿರೋದು ಅಂತ ಹೇಳ್ತಾರೆ. ಸರಿ ಆಯಿತು ಬನ್ನಿ, ಟೈಮ್ ಆಯಿತು, ನಾವೆಲ್ಲರೂ ಕೂಡ ಇಲ್ಲೇ ಮಾತಾಡ್ಕೊಂಡು ಅಂತಿದ್ವಲ್ಲ, ಏನೇನು ಮುಂದಿನ ಕಾರ್ಯ ಇದೆ ಆದಷ್ಟು ಬೇಗ ಎಲ್ಲರೂ ಕೂಡ ಮುಗಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಮಾಧವನ ಮದುವೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾರೆ. ಆಗ ಹುಡುಗಿನೂ ಕೂಡ ಇನ್ನೊಂದು ಕಡೆ ರೆಡಿ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಅಂತರ್ಪಟ್ಟನೂ ಕೂಡ ಹೇಳ್ತಾರೆ. ನಂದನ್ಗೆ ಅದನ್ನೆಲ್ಲ ನೋಡಿ ತುಂಬ ಕಣ್ಣು ತುಂಬಿಟ್ಕೊಂಡು ತುಂಬ ಖುಷಿ ಪಡ್ತಿರ್ತಾರೆ ಎಲ್ಲರೂ ಕೂಡ. ಕೊನೆಗೂ ಕೂಡ ಅಂದ್ಕೊಂಡಂಗೆ ಮದುವೆ ಆಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಅವ್ರ ತಂದೆ ತಾಯಿ ಇಬ್ಬರು ಕೂಡ ಧಾರೆ ಎರೆದು ಕೊಡ್ತಾರೆ. ಆಗ ನಂದಂಗೆ ಕಣ್ಣು ತುಂಬಿ ಬರ್ತಿರುತ್ತೆ, ವಾಲ್ಗ ಸೌಂಡು ಎಲ್ಲ ಸ್ಟಾರ್ಟ್ ಮಾಡಿ ಅಂತ ಜೋರಾಗಿ ಕೂಗಾಡ್ತಿರ್ತಾನೆ. ಆಗ ಮಾಧವಂಗೆ ತಾಳಿ ಕಟ್ಟೋ ಟೈಮು ಬಂದೇ ಬಿಡುತ್ತೆ. ಆಗ ತಾಳಿನ ಇಟ್ಕೊಂಡು ಅವ್ರ ತಂದೆನೂ ಕೂಡ ನೋಡ್ತಿರ್ತಾರೆ. ಅವ್ರ ತಂದೆ ಕಟ್ಟಪ್ಪ ಅಂತ ಹೇಳ್ತಾರೆ. ಆಗ ಪ್ರಿಯಾನೂ ಕೂಡ ಕೇಳ್ತಾರೆ, ಕಟ್ಲಾ ಅಂತ ಕೇಳ್ತಾರೆ. ಕಟ್ಟಿ, ನನಗೂ ಕೂಡ ಒಪ್ಪಿಗೆ ಇದೆ ಅಂತ ಹೇಳಿ ಮಾಧವ ಖುಷಿಯಾಗಿ ಕಟ್ತಾರೆ. ನಂದನ್ ತನ್ನ ಬಹುದೊಡ್ಡ ಕನಸು ತನ್ನ ಮಗನ ಮದುವೆ ಮಾಡಬೇಕು ಅನ್ನೋದು ಕನಸಾಗಿರುತ್ತೆ. ಸೊ ಆ ಕನಸನ್ನ ಎಷ್ಟೇ ವಿಘ್ನಗಳು ಬಂದು ಎಲ್ಲನೂ ಕೂಡ ನಿರ್ವಿಘ್ನವಾಗಿ ತೊಳೆದು
ಆ ಮದುವೆನ ನಿರ್ವಹಿಸ್ತಾರೆ. ಇದು ಇವತ್ತಿನ ಕತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಈ ಸ್ಟೋರಿ ಇಷ್ಟ ಆದರೆ ನಿಮ್ಮ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ.